ಬನ್ನಿ ನಾವಿವತ್ತು ಮಟನ್ ಸಾರು ಮಾಡೋಣ. ಮೊದಲಿಗೆ ಒಂದು ಕುಕ್ಕರ್ ಇಡಿ ಗ್ಯಾಸ್ ಮೇಲೆ. ಅದು ಸ್ವಲ್ಪ ಬಿಸಿ ಆಗಲಿ. ಈಗ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗಿದೆ. ಇವಾಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಮಟನ್ ನೋಡಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಒಂದು ಕಡೆ. ಈರುಳ್ಳಿ ಫ್ರೈ ಆಗಿದೆ. ಅದರಲ್ಲಿ ಒಂದೆರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಈಗ ಮಟನ್ ಏನು ತೊಳೆದಿದ್ವಲ್ಲ ಅದನ್ನು ಹಾಕೊಳ್ಳಿ. ಅದರಲ್ಲಿ ಮಟನ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ನೋಡಿ ಮಟನ್ ಹಾಗೆ ಹುರಿತಾ ಇದ್ದೀನಿ ಗ್ಯಾಸ್ ಮೇಲೆ. ಅದರಲ್ಲಿರೋ ನೀರು ಒಣಗೋಗೋ ತನಕ, ಡ್ರೈ ಆಗೋ ತನಕ ಅದರಲ್ಲಿ ಗ್ಯಾಸ್ ಮೇಲೆ ಬಿಡಬೇಕು. ಇವಾಗ ಪಕ್ಕದಲ್ಲೇ ಇನ್ನೊಂದು ಬಾಣಲೆ ಇಟ್ಟು ಮಸಾಲ ಹುರ್ಕೊಳ್ಳೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿಗೆ ಅದು ಎಣ್ಣೆ ಕಾಯಲಿ. ಈ ಮಟನ್ಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಹಾಕಿ ಮಿಕ್ಸ್ ಮಾಡೋಣ ಬನ್ನಿ. ಮಿಕ್ಸ್ ಮಾಡಿ ಇವಾಗ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಪಕ್ಕದಲ್ಲಿ ಏನು ಬಾಣಲಿ ಇಟ್ಟಿದ್ದೀವಲ್ಲ ಅದು ಎಣ್ಣೆ ಕಾದಿದೆ. ಅದಕ್ಕೆ ಒಂದೆರಡು ಚಕ್ಕೆ, 2 ಲವಂಗ ಹಾಕಿ ಅದ್ರ ಜೊತೆಯಲ್ಲಿ ಬೆಳ್ಳುಳ್ಳಿ, ಶುಂಠಿ, 5-6 ಮೆಣಸು ಹಾಕಿ ಹುರ್ಕೊಳ್ಳಿ. ಹುರಿದಾಗಿದೆ. ಇವಾಗ ಜೊತೆಗೇನೆ ಈರುಳ್ಳಿ ಹಾಕ್ಕೊಳ್ಳಿ, 2 ಈರುಳ್ಳಿ. ಅದನ್ನು ಹುರ್ಕೊಳ್ಳಿ 5 ನಿಮಿಷ. ಅದ್ರ ಜೊತೆಗೆ ಚಿಕ್ಕ ಟೊಮಾಟೊ 2ರಿಂದ 3 ಅದನ್ನು ಹಾಕಿ ಹುರ್ಕೊಳ್ಳಿ. ಹುರಿದಾಗಿದೆ ನೋಡಿ, ಫ್ರೈ ಆಗಿದೆ. ಅದ್ರ ಜೊತೆ ಕಾಯಿ ಹಾಕಿ, ತೆಂಗಿನಕಾಯಿ ಹಾಕಿ ಅದನ್ನು ಹುರ್ಕೊಳ್ಳಿ. ಮಟನ್ನು ಸೆಂಟ್ರಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಇದ್ರ ಜೊತೆ ಪುದೀನ ಮತ್ತು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಖಾರದ ಪುಡಿ ಹಾಕಿ, ಧನಿಯಾ ಪುಡಿ ಹಾಕಿ 2 ಸ್ಪೂನು, ಸ್ವಲ್ಪ ಹುರಿಗಡಲೆ ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಬಿಟ್ಟು ರುಬ್ಕೊಳ್ಳಿ. ಆರಿರುತ್ತೆ. ಬನ್ನಿ ರುಬ್ಕೊಳ್ಳೋಣ. ಇವಾಗ ಮಟನ್ ನೋಡಿ ಫುಲ್ ಡ್ರೈ ಆಗಿದೆ. ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಏನು ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಬನ್ನಿ. ಇವಾಗ ನೋಡಿ ಮಸಾಲ ಹಾಕ್ತಾ ಇದ್ದೀನಿ. ಇವಾಗ ಮಸಾಲ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿಯಾಗಿದೆ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ನೀರು ಹಾಕ್ತಾಯಿದ್ದೀನಿ ನೋಡಿ.
ತುಂಬ ತೆಳ್ಳನೂ ಇಲ್ಲ ಗಟ್ಟಿನೂ ಇಲ್ಲ, ಸರಿಯಾಗಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕಿ, ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಹಾಕ್ಬಿಟ್ಟು 3 ವಿಸಿಲ್ ಕೂಗಿಸ್ಕೊಳ್ಳಿ. ಮೂರು ವಿಸಿಲ್ ಕೂಗಿದೆ, ಇವಾಗ ಆಗಿದೆ ನೋಡಿ. ಈ ಥರ ಇರುತ್ತೆ. ಕುಕ್ಕರಿಂದ ಇವಾಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡೋಣ, ಅಂದರೆ ಹಾಕೋಣ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಬನ್ನಿ ಇವಾಗ ಒಂದು ಪಾತ್ರೆಗೆ ಸರ್ವ್ ಮಾಡೋಣ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಯಾವ ಥರ ಇದೆ ಅಂತ. ನೀವು ಒಂದು ಸತಿ ಟ್ರೈ ಮಾಡಿ ಈ ಥರ.